ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ಮಿರ್ಜಂತೆ ಬಲ್ಬನ್ ಟ್ಯಾರೋಟ್ಗೆ ಸ್ವಾಗತ. ಪ್ರೇಮ ಜೀವನದಲ್ಲಿ ಈ ವಾರ ಏನು ನಡೆಯುತ್ತೆ ಅಂತ ನೋಡೋಣ. ಈ ವಾರದಲ್ಲಿ ನಿಮ್ಮ ಒಂದು ಪ್ರೇಮ ಜೀವನ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿಗಳನ್ನ ನೆನಪು ಮಾಡ್ಕೊಳ್ಳಿ. ಈ ವಾರದಲ್ಲಿ ಪ್ರೇಮ ಜೀವನದಲ್ಲಿ ಈ ವಾರ ಏನು ನಡೆಯುತ್ತೆ? ಒಂದು ರೀತಿಯಲ್ಲಿ ಖುಷಿ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ ಇತ್ತು ಅದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಖುಷಿ ತರುವಂಥದ್ದು, ಓಡಾಟಗಳು ನಡೆಯುವಂಥದ್ದು, ಫೈನಾನ್ಷಿಯಲಿ ತುಂಬ ಗ್ರೋತ್ ಆಗುವಂಥದ್ದು, ನಿಮ್ಮಿಬ್ಬರ ಮಧ್ಯೆ ಇಬ್ಬರಿಗೂ ಕೂಡ ಒಂದು ಪಾರ್ಟ್ನರ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬ ಸಕ್ಸಸ್ ಬರುವಂಥದ್ದು, ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತೀರಾ. ಮತ್ತು ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಹೊಸ ಪ್ರೀತಿ, ಒಂದು ಲಕ್ಸುರಿ ಒಂದು ಪ್ರೀತಿ ನಿಮಗೆ ಸಿಗುವಂಥದ್ದು, ತುಂಬ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಪ್ರೀತಿ ಈ ವಾರ ನಿಮ್ದಾಗಿರುತ್ತೆ. ಮತ್ತು ಈ ವಾರದಲ್ಲಿ ಒಂದು ರೀತಿ ಹೊಸ ಅವಕಾಶಗಳು ಸಿಗ್ಬೋದು, ಹೊಸ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ಬೋದು, ಇಲ್ಲ ನೀವು ನಿಮ್ಮಲ್ಲಿ ಒಂದು ಹೊಸ ಪ್ರೀತಿ ನಿಮ್ಮ ಜೀವನದಲ್ಲಿ ಮತ್ತೆ ಕನೆಕ್ಟ್ ಆಗ್ಬೋದು ಅಂತ ಬಂದಿರುವಂಥದ್ದು. ಮತ್ತು ತುಂಬ ಸ್ಟ್ರಾಂಗಾಗಿ ಇಲ್ಲಿ ಹೇಳಬೇಕು ಅಂದರೆ ಹೊಸ ಪ್ರೀತಿ, ಶುದ್ಧವಾಗಿರುವಂಥ ಪ್ರೀತಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಈ ವಾರದಲ್ಲಿ ನಿಮ್ಮ ಪ್ರೀತಿಯಾಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಗ್ರೋತ್ ತುಂಬಾ ಇರುತ್ತೆ ಪ್ರೀತಿ ವಿಚಾರವಾಗಿ ಅಂತ ಬಂದಿರುವಂಥದ್ದು. ಪೇಜ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ನಿಮ್ಮನ್ನು ಕಂಟ್ರೋಲಲ್ಲಿ ಇಡುವಂಥ ಪ್ರಯತ್ನಗಳು ನಡೀತಾ ಇರ್ಬೋದು. ನಿಮ್ಮದು ಅವ್ರ ಮಧ್ಯೆ ಏನೋ ಒಂದು ರೀತಿಯಲ್ಲಿ ಕಾರ್ಮಿಕ್ ಕನೆಕ್ಷನ್ ಇರ್ಬೋದು, ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು. ಮತ್ತು ಇವರು ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ಇದ್ದಂಥವ್ರು ಮತ್ತೆ ರಿಟರ್ನ್ಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ತುಂಬ ಸ್ಟ್ರಾಂಗಾಗಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಇರ್ಬೋದು. ಇದು ಕೂಡ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಪ್ರೀತಿ ಒಂದು ರೀತಿಯಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ನೇ ಹೇಳುತ್ತೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ಒಂದು ರೀತಿಯಲ್ಲಿ ಶುದ್ಧವಾಗಿರುವಂಥ ಪ್ರೀತಿಯಾಗಿರುತ್ತೆ. ಮತ್ತು ಈ ವಾರದಲ್ಲಿ ತುಂಬ ಒಂದು ಒಳ್ಳೆಯ ರೀತಿಯ ಉನ್ನತ ಮಟ್ಟಿಗೆ ಪ್ರೀತಿ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮನ್ನು ಇಲ್ಲಿ ಮೀಟ್ ಮಾಡೋದಕ್ಕೆ ಬರುವಂಥ ಪ್ಲ್ಯಾನ್ಗಳು ನಡೀತಾ ಇರ್ಬೋದು, ಬರುವಂಥ ದಿನಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಈ ವಾರದಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಇಲ್ಲ ಅವರನ್ನು ನೀವು ಮೀಟ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಸ್ಟ್ರಾಂಗಾಗಿ ನಿಂತಿರ್ಬೋದು ಅಂತ ಬಂದಿರುವಂಥದ್ದು. ಮತ್ತು ಕೆಲವ್ರಿಗೆ ಇಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು, ನೆಗೆಟಿವಿಟಿ ಸಮಸ್ಯೆಗಳನ್ನ ಮಾಡಿರ್ಬೋದು. ಮತ್ತು ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗಾಗಿ ಇಲ್ಲಿ ಬರ್ತಾ ಇರುವಂಥದ್ದು. ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ನಿಮ್ಮಿಬ್ಬರ ಮಧ್ಯೆ ನಡೀಬಹುದು ಅಂತ ಬಂದಿರುವಂಥದ್ದು. ಈ ವಾರದಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆಗಳಾಗಿದೆ ಅಂದರೆ ಎಂಡಿಂಗಲ್ಲಿ, ಈ ವೀಕ್ಲಿ ಎಂಡಿಂಗಲ್ಲಿ, ಈ ವೀಕ್ ಎಂಡಿಂಗಲ್ಲಿ ಏನೋ ಚಿಕ್ಕ ಪುಟ್ಟದಾಗಿ ಮನಸ್ಸಿಗೆ ನೋವಾಗುವಂಥದ್ದು, ಮಾನಸಿಕವಾಗಿ ಹರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ ಅಂತ ಬಂದಿರುವಂಥದ್ದು. ಒಂದು ಬ್ಯೂಟಿಫುಲ್ ಆಗಿರ್ತೀರ. ನಿಮ್ಮ ಬಗ್ಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ, ನಿಮ್ಮ ಬಗ್ಗೆ ನೀವು ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ ನೀವು ಇರ್ತೀರ. ಎಲ್ರಿಗೂ ಈ ವಾರದಲ್ಲಿ ಒಂದು ರೀತಿ ಅಟ್ರಾಕ್ಷನ್ ಆಗಿರ್ತೀರ, ನಿಮ್ಮ ವ್ಯಕ್ತಿಗಳ ಜೊತೆ ತುಂಬ ಅಟ್ರಾಕ್ಷನ್ ಪರ್ಸನ್ ಆಗಿ ನೀವು ನಿಲ್ಬೋದು. ಬಟ್ ತುಂಬ ಫೈನಾನ್ಷಿಯಲಿ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಫೈನಾನ್ಷಿಯಲಿ ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಈ ವಾರದಲ್ಲಿ ನಿಮ್ಮಿಬ್ಬರದ್ದು ಮಾತುಕತೆಗಳು ನಡೀಬೋದು. ಹಾಗಾಗಿ ನೀವು ಒಂದು ರೀತಿಯಲ್ಲಿ ಕೆಲಸದ ಕಡೆ ಫೋಕಸ್ ಮಾಡಿದರೆ, ಜಾಗದ ಕಡೆ ಮತ್ತು ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿದರೆ, ನಿಮ್ಮ ವ್ಯಕ್ತಿಗಳು ಯಾರಿದ್ದಾರೆ ಅವರು ಕೂಡ ನಿಮಗೆ ಸಹಾಯನ ಮಾಡ್ತಾರೆ, ಫೈನಾನ್ಷಿಯಲಿ ಸಹಾಯ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ಈ ವಾರದಲ್ಲಿ. ಮತ್ತು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನೀವು ಇಲ್ಲಿ ಎಷ್ಟು ಗಿಫ್ಟ್ಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ತುಂಬ ಗಿಫ್ಟ್ ಬರುವಂಥ ಸಾಧ್ಯತೆ, ಏನೋ ಒಂದು ರೀತಿಯಲ್ಲಿ ಯೋಚನೆಗಳಿರ್ಬೋದು ನಿಮಗೆ. ಆ ಯೋಚನೆಗಳಿದ್ರೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರ್ಬೋದು, ಯೋಚನೆಗಳಿರ್ಬೋದು ಖಂಡಿತವಾಗ್ಲೂ. ಬಟ್ ನಿಮ್ಗೆ ಏನೋ ಒಂದು ಗಿಫ್ಟ್ ಬರುವಂಥದ್ದಿದೆ, ಅದನ್ನು ಸ್ವೀಕಾರ ಮಾಡಿ ಅಂತ ಬಂದಿರುವಂಥದ್ದು. ಬಟ್ ಯೋಚನೆ ಮಾಡಬೇಡಿ, ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಸಪೋರ್ಟ್ ಮಾಡ್ತಾರ, ಮುಂದುವರಿಸ್ತಾರ, ಇವರು ನನ್ನ ಜೊತೆ ಕನೆಕ್ಷನಲ್ಲಿ ಇರ್ತಾರ ಅನ್ನೋ ಒಂದು ಕನ್ಫ್ಯೂಷನ್ಸ್ ಮೈಂಡ್ ಕೂಡ ಬರ್ಬೋದು. ಬಟ್ ಓವರಾಲ್ ಆಗಿ ನಿಮಗೆ ಈ ವಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಗ್ರೋತ್ ಬರುವಂಥದ್ದು. ಮತ್ತು ನಿಮಗೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಅಡೆತಡೆಗಳಾಗುತ್ತೆ, ಬಟ್ ತುಂಬ ಕಷ್ಟಪಟ್ಟು ಇರ್ತೀರ. ಆ ಕಷ್ಟಕ್ಕೆ ತಕ್ಕಂದರೆ ಒಂದು ರೀತಿಯಲ್ಲಿ ಪ್ರತಿಫಲಗಳು ಸಿಗಲ್ಲ ಅನ್ನೋ ಒಂದು ರೀತಿಯಲ್ಲಿ ನೋವು ಕೂಡ ಆಗ್ಬೋದು. ಬಟ್ ಅದು ಡೋಂಟ್ ವರಿ, ನೀವಿಬ್ಬರು ಕೂಡ ಕನೆಕ್ಷನ್ ತುಂಬ ಇಲ್ಲಿ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸಮಸ್ಯೆಗಳು 108 ಜನ 108 ಕೈಗಳು ಸಮಸ್ಯೆ ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಹೆಲ್ಪ್ ಸಿಗುತ್ತೆ, ಯೂನಿವರ್ಸ್ ಹೆಲ್ಪ್ ಸಿಗುತ್ತೆ ಅಂತ ಬಂದಿರುವಂಥದ್ದು. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯೂನಿವರ್ಸ್ ನಿಮಗೆ ಏನು ಸಿಗಬೇಕು, ನಿಮ್ಗೆ ಏನು ಕೊಡಬೇಕು, ನಿಮಗೆ ಯಾರನ್ನು ಮೀಟ್ ಮಾಡಿಸ್ಬೇಕು ಅವ್ರನ್ನ ಖಂಡಿತವಾಗ್ಲೂ ಮೀಟ್ ಮಾಡಿಸ್ತಾರೆ ಅಂತ ಬಂದಿರುವಂಥದ್ದು.
ಮತ್ತು ಇಲ್ಲಿ ಓವರಲ್ ಆಗಿ ಫೈನಾನ್ಷಿಯಲಿ ನಿಮ್ಮ ವ್ಯಕ್ತಿಗಳಾಗಿರ್ಬೋದು, ಈ ವಾರದಲ್ಲಿ ನೀವಾಗಿರ್ಬೋದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಾ, ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತೀರಾ, ಮತ್ತು ಒಂದು ರೀತಿಯಲ್ಲಿ ಏನೋ ಒಂದು ನಿಮ್ಮ ಪ್ರೀತಿ ಮಧ್ಯೆ ಇಲ್ಲಿ ತುಂಬಾ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿಯೇ ಇಲ್ಲಿ ನಡೀತಾ ಇರುವಂಥದ್ದು. ಭೂಮಿ ವಿಚಾರವಾಗಿ, ಜಾಗದ ವಿಚಾರವಾಗಿ ಇದೇ ರೀತಿಯಲ್ಲಿ ಬ್ಯಾಲೆನ್ಸ್ನ ಮಾಡ್ತೀರಾ ಈ ವಾರದಲ್ಲಿ. ಮನೆ, ಫ್ಯಾಮಿಲಿ, ಜಾಗ ಈ ರೀತಿಯಲ್ಲಿ. ಮತ್ತು ನಿಮ್ಮ ಮೆಡಿಟೇಷನ್ನ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ದ ಹರ್ಮಿಟ್ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಏನಿದೆ, ಆ ಬುದ್ಧಿವಂತಿಕೆಯಿಂದ ನಿಮ್ಮ ಸಾಧನೆಗಳೇನಿದೆ ಅದನ್ನು ಈ ವಾರದಲ್ಲಿ ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು. ಕಂಟಿನ್ಯೂಸ್ ಓವರ್ ಆಗಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಹಂಗಾಗಿ ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಬರ್ತಾರೆ. ನಿಮ್ಮನ್ನು ಇಷ್ಟಪಡುವಂಥ ರೀತಿಯಲ್ಲಿ ಮೀಟ್ ಮಾಡ್ತೀರಾ. ನೀವೇ ಇವರೇ ಬೇಕು ಅಂತ ಸ್ಟ್ರಾಂಗ್ ಆಗಿ ನಿಂತ್ರಿ ಅಂದರೆ ಖಂಡಿತವಾಗ್ಲೂ ಕೂಡ ಅವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಇಲ್ಲಿ 2 ಆಪ್ಷನ್ಗಳು ನಿಮಗೆ ಸಿಗ್ಬೋದು. ಆ್ಯಕ್ಚುಲಿ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ 2 ಆಪ್ಷನ್ ನಿಮಗೆ ಸಿಗ್ಬೋದು ಈ ವಾರದಲ್ಲಿ. ಬಟ್ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ನಿಮಗೆ ಏನು ಅವಶ್ಯಕತೆ ಇದೆ, ಯಾವಾಗ ಅವಶ್ಯಕತೆ ಇದೆ ಅಂತ. ಇಲ್ಲಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ನಿಮ್ಮ ಜೊತೆ ಇದು ಗುರಿ ಕಾರ್ಡ್ಸನ್ನು ಹೇಳುತ್ತೆ. ಯಾಕಂದ್ರೆ ವಾಂಡ್ಸ್ ಬಂದು ಒಂದು ವೀಕ್ಲಿ ಕಾರ್ಡ್ಸ್ ಕೂಡ ಹೇಳುತ್ತೆ, ವಾರದ ಕಾರ್ಡ್ ಕೂಡ ಹೇಳುತ್ತೆ. ಹಾಗಾಗಿ ಇಲ್ಲಿ 10 ಆಫ್ ವಾಂಡ್ಸ್ ನಿಮ್ಮ ಜೊತೆ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಯಾರೋ ಇಲ್ಲಿ ಪೆಂಡಿಂಗಲ್ಲಿ ಇರ್ಬೋದು, ಅವರು ನಿಮ್ಮನ್ನು ಮೀಟ್ ಮಾಡ್ಬೋದು ಈ ವಾರದಲ್ಲಿ ಅಂತ ಇದೆ. ಮತ್ತು ಇನ್ನೂ ಒಬ್ಬರು ಬಂದು ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಫೈನಾನ್ಷಿಯಲಿ ವಿಚಾರವಾಗಿ ನಿಮಗೆ ಸಪೋರ್ಟ್ ಮಾಡ್ಬೋದು. ಫೈನಾನ್ಷಿಯಲಿ ವಿಚಾರವಾಗಿ ನಿಮಗೆ ಥಿಂಕ್ ಮಾಡಿಕೊಂಡು ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ದಯವಿಟ್ಟು ಎಚ್ಚರಿಕೆಯಿಂದ ಇದೆ ಅಂತಲೂ ಕೂಡ ಇದೆ. ಬಟ್ ನೀವು ಇಲ್ಲಿ ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ. ಯಾವ ಟೈಮಿಗೆ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ತುಂಬ ಸ್ಟ್ರಾಂಗಾಗಿ ಮಾಡ್ತಾ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಬಟ್ ಯಾರೋ ಇಲ್ಲಿ ನಿಮಗೆ ಟಾರ್ಗೆಟ್ ಮಾಡ್ತಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಶತ್ರುಗಳಾಗಿರ್ಬೋದು, ಇಲ್ಲಿ ನಿಮಗೆ ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಏನು ಓಬಂಟಿ ನಿಮ್ಮ ಲೈಫಲ್ಲಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ನ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.